ಒಂದ್ ಹಾಕ್ಬಿಟ್ಟು ಇಲ್ಲ ಅದು ಸ್ವಿಮ್ಮಿಂಗ್ ಮಾಡಿಸ್ತಾ ಇದೆಯಾ ಅದಕ್ಕೆ ಗೈಸ್ ಅಲ್ಲಿ ಹಿಂಗ್ ಹಾಕಿ ಅಂತ ಬರ್ಬೇಕು ಹಾಕ್ಬೇಕು ನೋಡಿ ಕೊಳ್ತೋಗಿರೋ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮಸ್ತಾ ಇದೀನಲ್ಲ ಬಾಡಿ ಬಂದ್ಬಿಟ್ಟಿದೆ ಸ್ವಲ್ಪ ನಿಮ್ಗೋಗ್ಬಿಡು ಇದೆಲ್ಲ ಹಾಕಿದ್ರೆ ಅದಕ್ಕೆ ಫ್ರಿಜ್ ತೆಗಿಬೇಡ ಅಂತ ಇದ್ದಿದ್ದ ಅಣ್ಣ ಓ ಎಂತ ಹೇಳಿದ್ರೆ ಒಂದ್ ಸ್ವಲ್ಪ ಕುಡ್ಬಿಟ್ಟಿಕ್ತಾ ಇದ್ನಲ್ಲ ಸ್ವರ್ಗ ಅದೇನೋ ಶರಬತ್ ಇವ್ನ ಕೆಲ್ಸನೇ ಇಂಥದ್ದು ನಾವೇನೇ ಕೆಲಸ ಕೊಟ್ಟರು ಇಂಥದೇ ಕೊಡೋದು ಇವ್ನಿಗೆ ಚಿಕನ್ ತೊಳೆಯೋದು ಆಮೇಲೆ ಕಸ ಕೊಡ್ಸೋದು ಪಾತ್ರೆ ತೊಳೆಯೋದು ಆಮೇಲೆ ಯಾವಾಗಲೂ ನಮ್ಮ ಕಾಲು ಕೆಳಗಡೆನೆ ಇರ್ತಾನೆ ಇವಂತ ಸಾಕಿರೋ ನಾಯ್ತಾರ ನಾವೇನೇ ಇರ್ತಾರೆ ಹೊಲಸನ ಅಂದ್ರೆ ಕೆಟ್ಟು ಹೊಲಸನ ಗಾಯಸ್ ಇವಾಗ ಈರುಳ್ಳಿ ಕಟ್ ಮಾಡ್ತಾ ಇದೀವಿ ಮೊಸರು ಬಜ್ಜಿಗೋಸ್ಕರ ಹೆಂಗ ಉದ್ದುದ ಅಡ್ಡಾಡೋಣ ಚಿಕ್ಕದ ಇದು ಕಟ್ ಮಾಡಿ ಈ ತರ ಇಕ್ಕೊಬೇಕು ಎಣ್ಣೆ ಹಾಕಿದ್ಮೇಲೆ ಏನೇನು ಐಟಮ್ ಬೇಕೋ ಅದು ಒಂದ್ರಲ್ಲಿ ಹಾಕೋ. ಹಲೋ ಚಕ್ಕೆ ನಾನು ಲೋಕಿ ಅವ್ರ ಸೆಟಪ್ ಹೇಳಿ ಡ್ರಾಮಾ ಅಲ್ಲ ನನ್ನ ಹೆಸರು ಹೇಳಿ ಅಂದ್ರೆ ಸರಿಲ್ಲ ನಾನು ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ ನೀವು ನೋಡಿ ನನ್ ಸಿಕ್ಕಂತಲ್ಲ ಯಾರ ಮಿಲ್ಟ್ರಿ ಜೊತೆ ಓಡಾಡ್ತಾ ಇದ್ದೀರಾ ಅಂತೆ ಈ ತರ ಎಲ್ಲ ಮಾಡೋ ತಪ್ಪು ತಾನೆ ನೋಡಿದ್ರೆ ಅಲ್ಲೊಂದ್ಸಲ ಓಡಾಡ್ತಾನೆ ಅವನ ಜೊತೆ ಸುತ್ತಾಡ್ತೀಯ ಎಂತ ಲಂಗಡ ಮಾತಾಡೆ ನೆಪೋಟಿಸಮ್ ಮೆರಿಟ್ ಅಲ್ಲಿ ಬಂದವರಮ್ಮ. ಡ್ರ್ಯಾಗನ್ ಹೊಸ ಗಾಡಿ ತಗೊಂಡಿದ್ ಖುಷಿಗೆ ಅವ್ರ ಮನೇಲಿ ಬಿರಿಯಾನಿ ಮಾಡಿಸ್ತಾ ಇದ್ದಾನೆ. ನಾನು ಇವಾಗ ಜಸ್ಟ್ ಎದ್ಬಿಟ್ಟು ಹೋಗ್ತಾ ಇದ್ದೀನಿ, ಮಕ ಗಿಕ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಗಾಡೀಲಿ ಹೋಗ್ತಾ ಇದ್ದೀನಿ ಪಾತ್ರೆ ತಗೊಂಡು. ಗಾಯ್ಸ್ ಇದು ಹತ್ತು ಬಿಟ್ರೆ ಆಗೋಯ್ತು, ಏನು ಮಾಡ್ತಾ ಇದಾರೋ ಗೊತ್ತಿಲ್ಲ. ಎಲ್ಲರೂ ಒಟ್ಟಿಗೆ ಸೇರವ್ರೆ. ನೋಡಿ ಗೈಸ್, ನಾನು ಒಬ್ಬನೇ ಬಿಟ್ಟು ಬೆಳಗ್ಗೆ ಯಾವಾಗ ಎಲ್ಲ ಮಾಡಿದ್ಮೇಲೆ ಕರಿತಾವ್ರೆ ಗೈಸ್. ಇವಾಗ ನಾನು ಬೆಳಿಗ್ಗೆನೆ ಎದ್ದು ಬಂದಿದ್ದೀನಿ, ಟೀ ಕುಡ್ದಿಲ್ಲ ಇದುವರೆಗೂ. ಟೀ ಮಾಡೋಣ ಅಂತ ನಮ್ಮ ಶಿಷ್ಯ ಹಾಲು ತಂದವನೆ. ನಾನೇ ಮಾಡಬೇಕು. ಶಿಷ್ಯ ತಂದಿರೋದು ಗುರುನೇ ಮಾಡಬೇಕು, ಗುರು ಮಾಡಿ ಶಿಷ್ಯನ ಕೊಡ್ಬೇಕಂತೆ. ಕೊಡೋಣ. ಫಸ್ಟ್ ಬಾಲ ಕಾಣಿಸ್ಬಾರ ಲೈಟರ್ ಎಲ್ಲ ಗ್ಯಾಸ್ ಆನ್ ಅಲ್ಲಿ ಇದೆಯಾ? ಅದು ನಮ್ದು ಆಟೋಮೆಟಿಕ್. ತಗಲ್ಲ ಇಲ್ಲ ಪಾತ್ರೆ ಅಲ್ಲ ಪಾತ್ರೆ ಏನೋ ಒಂದು ಅನ್ಸೋ ಇದೆ. ಓಕೆ ನಾಲ್ಗೆ ಆಲ್ಗಂತ ಇದು ಯಾವ್ದೋ ಆಲ್ಗಂತಾನೆ ಸಪ್ರೇಟ್ ಹಾಕಿದ್ದಾರೆ ನಮ್ಮ ಮನೇಲಿ. ಅವನು ಕುನ್ನಳ್ಳಿ ಗೇಟ್ ಕಿರಣ ಅಂತ, ಅವನ ಹೆಸರು ಕುನ್ನಳ್ಳಿ ಗೇಟ್ ಕಿರಣ ಅಂತ. ಕಟ್ ಮಾಡು, ಏನಾಯ್ತು? ಒಂದು ಹಾಲು ಕಟ್ ಮಾಡಕ್ಕೆ ಇಬ್ಬಿಬ್ರು. ಥೂ ಫುಲ್ ಆಗ್ಬೇಡ. ಚಿಲ್ಲಿ ಪೌಡರ್ ಐತಲ್ಲಪ್ಪ. ಗೈಸ್, ಟೀ ಮಾಡುವ ವಿಧಾನ: ಹಾಲನ್ನು ಇತ್ತಾಕಿ, ನೀರನ್ನು ಉಯ್ದಾಕಿ ಜಾಸ್ತಿ ಹಾಕ್ಬೇಡಲ್ಲೇ, ಟೇಸ್ಟ್ ಇರಲ್ಲೇ. ಗೈಸ್ ಇದು ಏನು ರೆಡ್ ಲೇಬಲ್ ಟೀ ಒಂದು ಪ್ಯಾಕೆಟ್ ಹಾಕ್ಬಿಟ್ಟೆ ಅಲ್ಲ. ಏನಿದು ಬಿರಿಯಾನಿಗೆ ಏನೇನು ಬೇಕೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಪಾಪ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ ಎಲ್ಲ, ಒಬ್ಬೊಬ್ರು ಒಂದೊಂದು ಕಡೆ ನಿಂತ್ಕೊಂಡಿದ್ದಾರೆ. ಮಸಾಲಗಳೆಲ್ಲ ಇದೆ, ಕೊತ್ಮಿರಿ, ಕಸ ಗೈಸ್. ಕಸವನ್ನು ಕಸದ ಬುಟ್ಟಿಗೆ ಹಾಕಿ. ಜಾಗ ಸಿಕ್ಕಿಲ್ಲ ಅಂದ್ಬಿಟ್ಟು ಮೇಲ್ ಕಟ್ ಮಾಡ್ತಾರೆ. ಅವನಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ. ಲೈಟ್ ಹಾಕೋ ಲೈಟ್ ಹಾಕಿ ಕಾಣಿಸ್ತಾ ಇಲ್ಲ ಅವನು. ಇವಾಗ ಸ್ವಲ್ಪ ಬೆಳಗದ ಸೈಡ್ಗೆ ಬಾ. ಫ್ರಿಡ್ಜ್ ಆಫ್ ಮಾಡಿದ್ದೀರಾ? ಕರೆಂಟ್ ಸೇರಿಂಗ್. ಫ್ರಿಡ್ಜ್ ಆಫ್ ಮಾಡಿದ್ದು ಎಸಿನ ಎಸಿ ಗೈಸ್. ಎಸಿನ ಕೆಳಗಡೆ ಇಕ್ಕವ್ರೆ. ಶುಂಠಿ ಎಷ್ಟವನೆ, ಶುಂಠಿ ಟೀ ಕುಡಿಯೋಣ ಅಂತ.
ಶುಂಠಿನಾ? ಹಾ ಟೀಗೆ ಹಾಕ್ಬೋದಲ್ಲ? ಹಾ ಶುಂಠಿ ಟೀ. ಇದಕ್ಕೆ ಹಾಕೋಣ. ನಿಮಗೆ ಕೆಮ್ಮಿದೆ? ಪೇಸ್ಟ್ ಇದೆ ನೋಡು, ಪೇಸ್ಟ್ ಹಾಕೊಂಡು ಟೀಯಲ್ಲಿ. ಹೌದಲ್ಲಿ ಶುಂಠಿ ಬೆಳ್ಳುಳ್ಳಿ paste. ಆ ಚಕ್ಕೆ ಎಲ್ಲ ಹಂಗಿದ್ರೆ ಹಾಕ್ಬಿಡ ಸ್ವಲ್ಪ ಅದ್ರಲ್ಲಿ. ಇದು ಒಗ್ಗರಣೆ ಹಾಕು ಆಮೇಲೆ. ನಮ್ಮ ಥೂ. ಒಂದು ಫುಲ್ ಚಚ್ಚಿತಾ ಇಲ್ಲ ನಾನು. ಲೇ 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 ನಮ್ಮನ್ನ ಗೈಸ್ ಟೀ ಒಂದು ಶುಂಠಿ ಚಚ್ಚಿತಾ ಇಲ್ಲ ನಾನು. ಲೇ ಹಾಫ್ ಲೀಟರ್ ಆಗಿ ಇಷ್ಟೇ ಹಾಕ್ಬೇಕಣ್ಣ ಶುಂಠಿ. ಶುಂಠಿನೇ ಬೇಡ ಅದು. ಲೇ ಇಷ್ಟ ಹಾಕೋ, ತುಂಬಾ ಇದಾಗುತ್ತವ. ಗೈಸ್ ರೆಡಿ ಆಗ್ತಿದೆ ಟೀ. ಶುಂಠಿ ಬೇಡವಾ? ಟೀಗೆ ಹಾಕ್ಬೇಡ. ಹಾಕಿದ್ರೆ ಒಂದಿಷ್ಟು ಹಾಕ್ಬೇಕು ಅದಕ್ಕೆ. ಇಷ್ಟ ಈ ನಮ್ಮ ಗ್ಯಾಸ್ ಖಾಲಿ ಬೇಡ. ಮೊಸರು ಬಜ್ಜಿ ಮಾಡೋಣ. ನಾನು ತಗೊಳ್ಬಾರ ಹಂಗೆ ಲ್ಯಾಗ್ ಮಾಡ್ಕೊಂಡು. ಲ್ಯಾಬ್ ಗೈಸ್ ಸಾಕ್ಬಿಡ, ಎಷ್ಟೊಂದು ಮಾಡ್ತೀಯಾ? ಹಂಗೆ ಬಿಸ್ಕೆಟ್ ವ್ಲಾಗ್ ಅನ್ನು ವ್ಲಾಗ್ ಅಂದೆ. ವಾಕ್ ಏನಕ್ಕಷ್ಟು ಸುಸ್ತಾಗಿದೆಯಾ? ಫುಲ್ ಟೈರ್ಡ್. ಏಕೆ? ಹೊಗೆ ಬಿಟ್ಟು ಬೆಂಕಿ ಬಿಟ್ಟು ತಿಗ ಅರ್ಧೋಗ್ಬಿಟ್ಟಿದೆ. ಕತ್ತಿ ವಯಸ್ಸಾದ್ರೆ ಪಾರ್ಲೇಜಿ ಅಂತಾನೆ. ನೋಡು ನಾನು ಬಿರಿಯಾನಿಗೆ ಏನೇನು ಬೇಕು ಅದೆಲ್ಲ ಇವಾಗ ತರಕ್ಕೆ ಇಲ್ಲಿಗೆ ಮೋರ್ಗೆ ಹೋಗ್ತಾ ಇದ್ದೀವಿ. ಏನು ಬೇಕೋ ನಿನಗೆ? ಪಾರ್ಲೇಜಿ ಬಿಸ್ಕೆಟಾ? ಆಮೇಲೆ ಪಾರ್ಲೇಜಿ ಗುಡ್ಡೆ ನಿನಗೆ? ಒಂದು ಸ್ಪ್ರೈಟ್ ಬಿರಿಯಾನಿ ಮಾಡಕ್ ಪಾರ್ಲೇಜಿ ಗುಡ್ಡೆ ಸ್ಪ್ರೈಟು. ಗೈಸ್ ಇದು ಪಾರ್ಲೇಜಿ ಗುಡ್ಡೆ ಬಂದ್ಬಿಟ್ಟು ಅಲ್ಲಿ ಟೀ ಮಾಡ್ತಾ ಇದೀವಲ್ಲ ಅದಕ್ಕೋಸ್ಕರ. ಸ್ಪ್ರೈಟ್ ಬಂದ್ಬಿಟ್ಟು ಬಿರಿಯಾನಿ ತಿಂದು ಆಮೇಲೆ ಕುಡ್ದು ತೇಗೋಣ ಅಂತ. ಏನ ಏನು ಮೆಹಂದಿ ಎಲ್ಲ ಹಾಕೊಂಡ್ಬಿಟ್ಟಿದೆ ಕೈಗೆ? ಯಾವ ಹುಡುಗಿ ಹಾಕಿದ್ದು? ನಿಂದುವ ನೋಡಿ ಗೈಸ್ ಇವಾಗ ಮೋರ್ಗೆ ಹೋಗ್ಬಿಟ್ಟು ಸಿಗ್ತೀವಿ. ಗೈಸ್ ತಗೊಂತಿದ್ದಾನೆ ಮೊಸರು. ಎತ್ತಾಕ ಒಂದು ಮೊಸರನ್ನ 1 ಲೀಟ್ರಾ? 1 ಲೀಟ್ರ್ ಬೇಕೇನೋ? ನೆಕ್ಸ್ಟ್ ಒಂದು ಸ್ಪ್ರೈಟ್ ಹೇಳ್ದ, ಮತ್ತು ಇಲ್ಲೇ ಗುಡ್ಡೆ ಪಾರ್ಲೇಜಿ ಒಂದು ಹೇಳ್ದ, ಗುಡ್ಡೆ ಒಂದು ಹೇಳ್ದ. ಅಷ್ಟು ದೊಡ್ಡ ಹೆಂಗೆ ಗೈಸ್ ಇವಾಗ ಅಷ್ಟು ದೊಡ್ಡ ತೊಗೊಂಡೇನು ಮಾಡ್ತೀಯ? ಒಂದು 20 ರೂಪಾಯಿ ತಗೊಳ ಗೈಸ್. ಸಾವುಕಾರ ಗೈಸ್. ಅವನೇನೋ ಶ್ರೀಕಾಂತ್ ಕುಕ್ಕುಂಬರ್ ಕೇಳಿದೆ, ಎಲ್ಲಿಕ್ಕಂತಾನೋ ಗೊತ್ತಿಲ್ಲ. ತಗೊಂಡ್ಬಿಡು, ಒಂದೇ ಸಾಕಂತ. ಎಲ್ಲ ಐಟಮ್ಸ್ ತೊಗೊಂಡು 46. ಹಾಂ 46 ರುಪೀಸ್ ಅಷ್ಟೇನಾ? ಅಷ್ಟೆಲ್ಲ ತಗೊಂಡ? ಆಯ್ತು ಗೈಸ್ ಇವನು ಕಲಾಕಾರ ಇವನು. ಈ ಮೊಸರು ಬೆಲೆನೇ 50 ರೂಪಾಯಿ ಇದೆ. 50 ರೂಪಾಯಿ ಪ್ಲಸ್ ಇದು ಯಾವ್ದು? ಸ್ಪ್ರೈಟ್ ಎಷ್ಟು ರೂಪಾಯಿ ಅದು? 98 ರೂಪಾಯಿ. ಮತ್ತೆ ಸೌತೆಕಾಯಿ ತಗೊಂಡಿದ್ದಾನೆ, ಬಿಸ್ಕೆಟ್ ತಗೊಂಡಿದ್ದೀವಿ. ಎಷ್ಟಾಗಿರ್ಬೋದು ಹೇಳಿ ಒರಿಜಿನಲ್ ಪ್ರೈಸು ಟೋಟಲ್? ಕೇವಲ 45 ರುಪೀಸ್ ನಾವು ಬಿಲ್ ಮಾಡಿರೋದು. ಇದನ್ನ ಸ್ಕ್ರೀನ್ ಶಾಟ್ ಆಗ್ತಾನೆ ನೋಡಿ. ಸ್ಕ್ರೀನ್ ಶಾಟ್ ಅಲ್ಲ, ವಿಡಿಯೋನೇ ತೆಗ್ದಿದ್ದೀನಿ, ಹಾಕ್ತೀನಿ ನೋಡಿ. ನಮ್ಮಂತ ಸ್ಕ್ಯಾಮರ್ಸ್ ಎಲ್ಲ ಕಡೆ ಇದ್ಬಿಟ್ರೆ ಮೋರ್ಗಳೆಲ್ಲ ಮುಚ್ಕೊಂಡು ಹೋಗ್ಬಿಡ್ತಾವ ಆಮೇಲೆ. ಆಯ್ತು, ಅಲ್ಲಿ ಶಿಷ್ಯಂದ್ರ ವೇಟ್ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಎಲ್ಲ ಐಟಮ್ಸ್ನ ಬರೀ 46 ರುಪೀಸ್ ಬಿಲ್ ಮಾಡಿದ್ದೀವಿ. ಇವಾಗ ಮೇಲೆ ಹೋಗಿದ್ದು ಅವ್ರು ಹೇಳಿದ್ರೆ ಏನು ರಿಯಾಕ್ಷನ್ ಕೊಡ್ತಾರೆ ನೋಡೋಣ ಬನ್ನಿ. ಏನೇನು ತಗೊಂಡಿದ್ದೀವಿ ಹೇಳೋ? ಫೋನ್ ಹಾಂ ಹಾಂ 1 ಲೀಟ್ರು. ಎಷ್ಟಾಗಿರ್ಬೋದು ಹೇಳಿ ಎಲ್ಲ ಸೇರಿಸಿ? ಗಾಯ್ಸ್ ಇವನು ಯಾರ ಫ್ರೀಯಾಗಿ ತಗೊಬಂದ್ವಿ. 46 ರೂಪಾಯಿ ಎಲ್ಲ ಸೇರಿ. ಇದೆ ನಿಮ್ಗೆ 98. ಬರೀ ಅಲ್ಲಿ ಸೌತೆಕಾಯಿ 2 ತಗೊಂಬರ್ಬೇಕು. ನೀವೇ ಹೇಳಿದ ನೀನೇನು ಬಾಯ್ಬಿಟ್ಟು ಹೇಳಿಲ್ಲ 2 ಅಂತ ಮುಚ್ಚು. 1 kg 3 ಆದ್ರೂ ಬರ್ತಾ ಇತ್ತು 1 kg. ನನ್ನ ಮೇಲೆ ನಿನಗೆ ಗೊತ್ತಿಲ್ಲ ಅಲ್ಲೇ ಮೊಸರು ಬಜ್ಜಿಗೆ ತಾನೆ ಒಂದ್ ಸಾಕಲ್ಲ? ಸಾಕು ವಾರ ಕಾಲ್ ಮಾಡ್ದಾಗ ಏನ್ ಹೇಳಿದ್? ಒಂದ್ ಸಾಕ್ರು ಅಂತ ಹೇಳಿ. ಹಾ 1 kg ಅಂದಿದ್ಲೋಕೆ. ಇವನ್ ಜೀವನನೇ ಚಿಕನ್ ತೊಳೆಯೋದು ಅಷ್ಟೇ. ಒಂದು ಬಿಡು, ವಿಮಾನ ಕಳ್ಸಂತ. ಚಿಕನ್ ತೊಳೆಯುವ ವಿಧಾನ. ಅದು ಇಷ್ಟು ಸಪೋರ್ಟ್ ಕಟ್ ಮಾಡಿದ ತಿನ್ಬೇಕಾದ್ರೆ ಪೀಸ್ ಸಿಕ್ಕಿಲ್ಲ ಅನ್ಕೋ, ಕಚ್ಚು ಬಾಯಿ ಬಡ್ಗ ಹಾಕೊಂಡ್ಬಿಡ್ತೀನಿ. ಗೈಸ್ ಇನ್ನು ಆಗ್ತಾನೆ ಇದೆ ಟೀನು, ಇದು ರೆಡಿನ ಆಗಿಲ್ಲ. ಗೈಸ್ ನೋಡಿ ಒಂದು ಚಿಕನ್ ತೊಳೆದ್ಬಿಟ್ಟು ಕುಡಿತಾ ಇದೆಯಲ್ಲೋ.
ಕೊಳ್ಳಿಲ್ವಾ? ಸಕ್ಕರೆ ಗಿಕ್ಕರೆ ಹಾಕ್ಬಿಟ್ಟಿದ್ರೆ ಕೇಳ್ಬಿಟ್ರಪ್ಪ ಹೇಳಿದ್ರು ನೋಡಿ. ಬಿಡ ಖಾರ ಹಾಕ್ತೀನಿ. ಇದು ಬಿಡು, ಅವತ್ತು ಒಂದ್ಸಲ ಪವನ್ ಮನೆಯಿಂದ ಇದು ಕನ್ನನ್ ರೇವನ್ ಟೀ ಪುಡಿ ತಂದ್ಬಿಟ್ಟು ಅವತ್ತು ಬೇದಿ ಹೊಡೆದ್ಬಿಟ್ಟಿತ್ತು ಟೀ ಕುಡಿದ್ಬಿಟ್ಟು. ಏನಿಲ್ಲಪ್ಪ, ಹಾ? ಪುಣ್ಯಾತ ಮಾಡ್ಬಿಟ್ಟು ಇಲ್ಲೇ ಹೋದ. ಇವನೇ ಮಾಡೋಗಿತ್ತು. ಚಲ್ದ ಅದು ಹೊಟ್ಟೆ ನೋವು. ಅಲ್ಲ ಗುರು, ಅಲ್ಲ ಡಿಕಾಷನ್. ಅಲ್ಲ ಅವ್ನ್ ಮಾಡಿದ್ದು ನಮ್ಗ್ ಮಾಡ್ದ, ಅವ್ನ್ ಕುಡ್ದಿಲ್ಲ, ನಾವಿಬ್ರು ಕುಡಿಸ್ಬಿಟ್ಟು ಹೋಗ್ಬಿಟ್ಟಿದಾನೆ. ಏನ್ ಮಾಡೋದು ಗೊತ್ತಿಲ್ಲ. ನೆಕ್ಸ್ಟ್ ಮಾರ್ನಿಂಗ್ ನೋಡಿದ್ರೆ ಫುಲ್ ಬೇದಿ. ಇವನೊಂದು 2 ದಿನ ಮಲ್ಕೊಂಡ್ಬಿಟ್ಟಿದ್ದಾನೆ. ಗೈಸ್ ಅವನು ವ್ಲಾಗರ್, ಫ್ಯೂಚರ್ ವ್ಲಾಗರು, ವ್ಲಾಗ್ ಮಾಡ್ತಾ ಇದ್ದಾನೆ. ನಾನು ಹಿಡಿತಾವನೆ ಚಿಕನ್ ತೊಳ್ದ. ಇವನೇ ಇದೆ ಗೈಸ್, ಇದು 2ನೇ ಸಲ ಚಿಕನ್ ತೊಳಿತಾ ಇರೋದು. 6 ಸಲ ತೊಳ್ದಾಯ್ತು. 6 ಸಲ ತೊಳ್ದ. ಅದ್ರಲ್ಲಿರೋ ಪ್ರೋಟೀನ್ ಎಲ್ಲ ಹೋದ್ಮೇಲೆ ಬರೀ ಚಿಕನ್ ತಿಂತೀವಿ ನಾವು. ಇದ್ರಲ್ಲಿ ಏನ ಮೊಸರು ಹಾಕು. ಗೈಸ್ ನಾವೆಲ್ಲ ಫಸ್ಟ್ ಬೇರೆಯವರೆಲ್ಲ ಬೇರೆ ಬೇರೆ ಹಾಕ್ರೆ ನಾವು ಮೊಸರು ಹಾಕ್ತೀವಿ ಈ ಥರ. ಮೊಸರು ಹಾಕ್ತೀವಿ ಮಜ್ಜಿಗೆಲ್ಲ ಮ್ಯಾರಿನೇಟ್ ಮಾಡಿ ಇಕ್ಬೇಕು. ಅರ್ಶನ ಹಾಕಿದ್ರ ಗೈಸ್ ಅಪ್ಪಟ ಇಂಗ್ಲೀಷ್ ಅವನು ಮ್ಯಾರಿನೇಟ್ ಮಾಡಿಡ್ತಾನೆ. ಮಿಶ್ರಣ ಮಾಡಿರಲ್ಲ, ಆ ಮ್ಯಾರಿನೇಟ್ ಮಾಡಿಡ್ತಾನೆ. ಅದೇ ಮಿಶ್ರಣ ಮಾಡಿ ಇಡ್ಬೋದು ಅಂತ ಹೇಳ್ಬೋತಾನೆ. ಥೂ ಹೊಲಸ್ ನನ್ನ ಮಗ ಇವನು. ಹೈಜಿನಿಕ್ ಅಂದ್ರೇ ಗೊತ್ತಿಲ್ಲ ಅವನಿಗೆ. ಚಿಕನ್ ತಿಂತೀರಂತ ಸ್ವಲ್ಪ ಹಾಕಲೆ. 1 ಲೀಟ್ರ್ ಏನಕ್ಕೋ, ನಾವು ಸುಮ್ಮನೆ ಇರ್ಲಿ ಅಂತ ತಂದಿದ್ದು, ನೆಕ್ಸ್ಟ್ ಟೈಮ್ ಬರುತ್ತೆ ಅಂತ. ಏನು ಆ ಟೈಪ್ ಮಾಡ್ತಾ ಇದ್ಯಾ? ಕೈ ತೊಳ್ದಿದ್ಯಾರಪ್ಪ, ಕೈ ತೊಳ್ದಿದ್ಯಾ? ಥೂ ಅವ್ನು ಬಡೆ ಕೈಯಲ್ಲಿ ತೊಳಸ್ಬೇಡ. ಆ್ಯಕ್ಚುಲಿ ಚಿಕನ್ ಜಾಸ್ತಿ ತೊಳಿಬಾರ್ದು, ಒಂದ್ಸಲ ತೊಳಿಬೇಕಷ್ಟೇ. ಅದರಲ್ಲಿರೋ ಪ್ರೋಟೀನ್ ಎಲ್ಲ ಹೋಗ್ಬಿಡ್ತು. ತಿನ್ಬೇಡ. ಲೇ ಮಸಾಲ ಗಿಸಾಲ ಹಾಕೋರು ಖಾರದ ಪುಡಿ ಹಾಕ್ತಾ ಇದೆಯಲ್ಲ ಫಸ್ಟೇ. ಅದೇತ ಗರಂ ಮಸಾಲ. ಗೈಸ್ ಅಷ್ಟು ಮಸಾಲ ಐಟಮ್ಸ್ ಇಕ್ಕೊಂಡು ಇವ್ನು ಖಾರದ ಪುಡಿ ಮೊಸರು ಹಾಕೊಂಡು ಮ್ಯಾರಿನೇಟ್ ಮಾಡ್ತಾನಂತೆ. ಹಳ್ಳು ಬೆಳ್ಳುಳ್ಳಿ ಪೇಸ್ಟ್. ಏನೋ ಏನೋ ಹಳ್ಳು ಬೆಳ್ಳುಳ್ಳಿ ಪೇಸ್ಟ್ ಕರೆಕ್ಟಾಗಿ ಹೇಳಲಿ. ಗೈಸ್ ಅದು 1 ಪ್ಯಾಕೆಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತೆ. ಒಂದು ಯಾವುದೋ ಮಂಜತ್ತೂಲ್ ಅಂತೆ. ಸ್ಪ್ರೈಟ್ ಹಾಕಿ ಗೈಸ್ ಅದ್ರ ಜೊತೆ ಸ್ಪ್ರೈಟ್ ಹಾಕ್ತೀವಲ್ಲ. ಉಪ್ಪು ಕೊಡ. ಮಂಜತ್ತೂಲು ಮುಳುಗತ್ತೂಲು ಅದೆಲ್ಲ ನೀವು ಮಾಹಿತಿ. ಗೈಸ್ ನಮ್ಮ ಕುಂದ್ಲಳ್ಳಿ ಗೇಟ್ ಕಿರಣ್ ಅವರು ಟೀ ಕೊಡ್ತಾ ಇದ್ದಾನೆ. ಕಸರ ಇದೆ ಟೀ ಬಿಡ್ತು ಹೆಂಗ್ಸಿದೆ. ಲೇ ಕಷಾಯ ಇದೆಯಾ ಸ್ವಲ್ಪ. ಅಲ್ಲಡಿ ಅವನು ಒಂದು ಕೈಯಲ್ಲಿ ಟೀ ಕುಡ್ಕೊಂಡು ಒಂದು ಕೈಯಲ್ಲಿ ಕಲಿಸ್ತಾ ಇದ್ದಾನೆ, ಮ್ಯಾರಿನೇಟ್ ಮಾಡ್ತಾ ಇದ್ದಾನೆ. ಅವನು ನೋಡಿದ್ರೆ ಗುಡ್ಡೆ ಬಿಸ್ಕೊಳ್ತೀನಿ, ಗುಡ್ ಬಾಯ್ ಆಗ್ತಾ ಇದ್ದಾನೆ. ಪಾರ್ಲೇಜಿ ತಿಂದು ಏನ್ ಪಾರ್ಲೇಜಿ ತಿಂದು ತರ್ಲೆ ಆಗ್ತಾವ. ಮಾಮ್ಸ್ ಮ್ಯಾಜಿಕ್. ಏನ್ ಮಾಮು? ಮಾಮ್ಸ್ ಮ್ಯಾಜಿಕ್. ಅಮ್ಮನ ಪ್ರೀತಿ. ಅಮ್ಮನ ಪ್ರೀತಿ. ಲೇ ಅಮ್ಮನ ಪ್ರೀತಿ ಬರಲ್ಲ, ಅದು ಅಮ್ಮನ ಚಮತ್ಕಾರ. ಆ ಗಾಯ್ಸ್ ಅವನು ಅಪ್ಪಟ ಕನ್ನಡಿಗ ಅಂದ್ರೆ ಮ್ಯಾರಿನೇಟ್ ಮಾಡ್ತಾ ಇದ್ದ ನೋಡಿ. ಈಗ ಕನ್ನಡಿಗ ಅಂದ್ಬಿಟ್ಟು ಮ್ಯಾರಿನೇಟ್ ಅಂತ ಇದೆಯಲ್ಲ. ಅದೇ ನೀನ್ ಅಂದಿದ್ ಮ್ಯಾರಿನೇಟ್. ನೀನೇನಪ್ಪ ಅದೇನಂತ ಅದಕ್ಕೆ ಹೆಸರು ಏನು? ಮಿಶ್ರಣ ಮಾಡುತ್ತಿದ್ದೇವೆ. ರಾಸಾಯನಿಕ. ಇವನು ರಾಸಾಯನಿಕ, ತಂತ್ರಜ್ಞಾನ, ವಿಜ್ಞಾನ ಎಲ್ಲ ತರಿಸ್ಬಿಡ್ತಾನೆ ಇವನು. How to produce, whom to produce, ಸ್ವಲ್ಪ ತಳ್ತಾನೆ. ಮಸ್ತಾ ಇದೀನಲ್ಲ, ಬಾಡಿ ಬಂದ್ಬಿಟ್ಟಿದೆ ಸ್ವಲ್ಪ ಜಿಮ್ ಹೋಗ್ಬಿಟ್ಟು. ಟೀ ಕುಡಿಯಪ್ಪ ಫಸ್ಟ್. ಬಿಟ್ಬಿಡ್ತೇವಲ್ಲಿ ಅದು. ಟೀ ಕುಡಿಯಪ್ಪ. ಗೈಸ್ ಎಲ್ಲ ತಿಂದ್ಬಿಟ್ಟು 3 ಉಳಿಸೋರೆ. ಬಿಸ್ಕತ್ ತಗೊಳ್ಳೋಕೆ ಆ ಪಾಳಿ ಮೇಲೆ ಇರೋ ಸಿಕ್ಕೋಳೆ. ಅವನು ನೆಂಟ್ರಂತೆ. ಕೇಸ್ ಹಾಕಿರ್ಲಿಲ್ಲ. ಅವ್ನಿಗೆ ಇರೋದು 15 ವರ್ಷ ಇರುತ್ತೆ. ಬಿಸ್ಕೆಟ್ ಬಂದು 100 ವರ್ಷ ಇರುತ್ತೆ. ಅದು 1995 ಲಾಂಚ್ ಮಾಡಿದ ಮಗಳಿಗೆ ಇನ್ನೂ 15 ವರ್ಷ ಫ್ರಿಜ್ಜಲ್ಲಿಗೆ ಬಿಡು. ಅಲ್ಲ ಕಣ, ಅವಳು ಮದುವೆ ಆಗಿ ಅವಳು ಅಜ್ಜಿ ಆಗಿರ್ತಾಳೆ ಇವಾಗ. ಅವಳು ಒಂದು ಹೊಡಿತೆ ಇನ್ನು. ಹೆಂಗ್ ಪೀಪಲ್ ಹೆಂಗ್ ಪೀಪಲ್ಲ ಎಮ್ಮೆ ತರ ಅವಳಲ್ಲ. ನಮ್ಮ ಕೈಯಲ್ಲಿ ಕುಡಿತೇ ಇಲ್ಲ. ಲೇ ವ್ಲಾಗಲ್ಲಿ ಹಾಕ್ತೀನ, ಕೆಟ್ಟ ಮಾತು ಮಾತಾಡ್ಬೇಡ ಕೋಡೆ. ಈ ತರ ಮಾತಾಡು, ಇಂಡೈರೆಕ್ಟ್ ಆಗಿ ಮಾತಾಡು, ಏನಾಗಲ್ಲ. ಪಾರ್ಲೇಜಿ. ಗೈಸ್ ಪಾರ್ಲೇಜಿ ತಿಂದು ಗೈಸ್ ಅವನು ಅರ್ಧ ಲೀಟರ್ ಟೀ ಜೊತೆ 2 ಪ್ಯಾಕೆಟ್ ಬಿಸ್ಕೆಟ್ ತಿಂದವನೆ. ಬಾರಲ್ಲ, ಇಲ್ಲಾಂದ್ರೆ ಬರಲ್ಲ ನೀನು. ಅಲ್ಲ ನಾನು ಲೋಕಿ ಮುಂಚೆ ಎಣ್ಣೆ ಹಾಕ್ತೀಯ. ಎಣ್ಣೆ ಹಾಕಿದ್ಮೇಲೆ ಏನೇನು ಐಟಮ್ ಬೇಕೋ ಅದು ಒಂದ್ರಲ್ಲಿ ಹಾಕೋ. ಹಲೋ, ಅವ್ನು ಚಕ್ಕೆ ಒಂದ್ರಲ್ಲಿ ಇಟ್ಟು ನಾನು ಲೋಕಿ ಅವ್ರ ಸೆಟಪ್ ಹೇಳಿ. ಸಾಸಿವೆ ಹಾಕಿ. ಡ್ರಾಮಾ ಅಲ್ಲ, ನನ್ನ ಹೆಸರು ಹೇಳಿ ಅಂದ್ರೆ ಅವರ ಕಾಲು ಸರಿನಾ? ನಾನು ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ. ನೀವು ನೋಡಿದ ಶ್ರೀಕಂತ ಯಾರ ಮಿಲ್ಟ್ರಿ ಜೊತೆ ಓಡಾಡ್ತಾ ಇದ್ದೀರಾ ಅಂತೆ. ಈ ತರ ಎಲ್ಲ ಮಾಡೋ ತಪ್ಪು ತಾನೆ. ನೋಡಿದ್ರೆ ಅಲ್ಲೊಂದ್ ದಿನ ಓಡಾಡ್ತಾನೆ, ಅವನ ಜೊತೆ ಸುತ್ತಾಡ್ತೀಯ. ಎಂತ ಲಂಗಡ ಮಾತಾಡೆ. ಲೋಕಿ ಜೊತೆ
ಈರುಳ್ಳಿ ಈರುಳ್ಳಿನೇನಾ ಸಾರಿ ಈರುಳ್ಳಿ ಹಾಕ್ತಾ ಇದೀವಿ ಹಾಕ್ಲಾ ಪರವಾಗಿಲ್ಲ ಈರುಳ್ಳಿ ಒಂದು ಹಾಕ್ಬಿಟ್ಟು ಇಲ್ಲ ಅದು ಸ್ವಿಮ್ಮಿಂಗ್ ಮಾಡಿಸ್ತಾ ಇದೆಯಾ ಅದಕ್ಕೆ ಗಾಯ್ಸ್ ಅಲ್ಲಿ ಹಿಂಗ್ ಹಾಕಿ ತಂದ್ರು ಅಂತ ಬರ್ಬೇಕು ಅವಾಗೆ ಹಾಕ್ಬೇಕು ನೋಡಿ ಕೊಳ್ತೋಗಿರೋ ಹಾಕಿ ಒಂದೊಂದು ಹಾಕಲ್ಲ ಹಾಕು ಒಂದೇ ಸಲಿ ಗಾಯ್ಸ್ ಈ ತರ ಅರ್ಧ ಕೆಳಗಡೆ ಹಾಕ್ತಾ ಇದೆಯಲ್ಲ ಗಾಯ್ಸ್ ಬಿರಿಯಾನಿಗೆ ಇಷ್ಟು ಈರುಳ್ಳಿ ನಾನು ಹಾಕ್ತಾ ಇರೋದು ಇವತ್ತೇ ನೋಡ್ತಾ ಇರೋದು ಅರ್ಧ ಕೆಜಿ ಅಕ್ಕಿಗೆ ಅರ್ಧ ಕ್ವಿಂಟಲ್ ಈರುಳ್ಳಿ ಹಾಕ್ತಾ ಇದ್ದಾನೆ ಸಾರಿ ನಾನು ಹಾಕ್ತಾ ಇರೋದು ಇನ್ನು 20 ದಿನ ಇದೆ ಅದನ್ನ ಆಮೇಲೆ ಬಿಡು ಈ ತರ ಮಾಡಿಸ್ಬಿಡು ಅಷ್ಟೇ ಬಟ್ ನಾನೇ ಹೇಳ್ಕೊಡ್ಬೇಕಲ್ಲ ನಿಮಗೆ ನಮ್ಮ ಪವನ್ನೇ ಕರ್ಸೋದು. 23ನೇ ತಾರೀಕು ಮತ್ತೆ ಇನ್ನೊಂದು 22 ಅಲ್ಲೇ ಬರ್ತಡೇ ಇದೆ ಅವ್ನ ಬರ್ತಡೇ ಮತ್ತೊಂದ್ಸಲ ಬಿರಿಯಾನಿ ಮಾಡ್ತೀವಿ ಭೀಮ ಮತ್ತೆ ಮಾಡಿದ್ರೆ ಭೀಮ 22 2 ದಿನ ಆದ್ಮೇಲೆ ಅವನು ಇದು ಸ್ವಲ್ಪ ಕೆಂಪು ಕಲರ್ ಬರೋಷ್ಟು ಇಲ್ಲ, ಒಂದಿನ ಹುರ್ಕೊಬೇಕು ಇಷ್ಟು ಲೋ ಫ್ಲೇಮ್ ಅಲ್ಲಿ ಹುರ್ಕೊಬೇಕು ಆಮೇಲೆ ಇನ್ನೊಂದು ಇದೆ ಲೈಟ್ ಇಲ್ಲ ಲೈಟ್ ಹಾಕ ಇರಿ ಗೈಸ್ ಇದು light ಹಾಕು, ದಮ್ ಅನ್ನುತ್ತೆ. ಬ್ರೌನಿ ನಮ್ಗೆ ಕಾಣಿಸಲ್ಲ ದಮ್ ಅನ್ನುತ್ತೆ ಗ್ಯಾಸ್ಗೂ ಲೈಟ್ ಅವನು ಸಾರಿ ನೋಡಿ ಇದು ಕೆಂಪು ಕಲರ್ ಬರೋವರೆಗೂ ಸ್ವಲ್ಪ ಇದು ಮಾಡ್ಕೊ ಬರ್ಲಿ ಕೆಂಪನ ಗಲ್ಲದ ಪೋರಿ ನಾವ್ ಹಾಕ್ತಾ ಇದೀವಿ ಇವಾಗ ಶುಂಠಿ ಆರೋಗ್ಯಕ್ಕೆ ಒಳ್ಳೇದು ಈ ತರ ದಪ್ಪ ಹೊಟ್ಟೆ ಗಿಟ್ಟ ಇದ್ರೆ ನೀವು ಕರ್ಸ್ಬೋದು ಅಡಿಗೆ ಮಾಡಿ ಫಸ್ಟ್ ಗೈಸ್ ಇದನ್ನ ರೆಡ್ ಚಿಲ್ಲಿ ಗ್ರೀನ್ ಚಿಲ್ಲಿ ಸಾರಿ ಇಲ್ಲೊಂದು ಇದು ಮಿಕ್ಕೊಂಡಿದೆ ಗೈಸ್ ಯಾವಾಗ್ಲೂ ಈ ತರ ಅಡಿಗೆ ಮಾಡೋದು ಎಲ್ಲ ಒಟ್ಟಿಗೆ ಹಾಕಿ ಜಾತ್ರೆ ಮಾಡ್ತಾವ್ರೆ ಜಾತ್ರೆ ಗೀತ್ರೆ ಏನಲ್ಲ ಸ್ವಲ್ಪ ಈ ಕಡೆ ಎಲ್ಲಿ ಬಾ ಇದು ಗೈಸ್ ಜಿಂಬಾಡಿ ಸಾಲ್ವ್ ಮಾಡಕ ಸ್ಲೋ ಇದ್ರ ಜೊತೆ ಎಲ್ಲಿಯಾ ಗೈಸ್ ಇವ್ನ ಕೆಲಸನೇ ಇಂಥದ್ದು ನಾವ್ ಏನೇ ಕೆಲಸ ಕೊಟ್ರು ಇಂಥದೇ ಕೊಡೋದು ಇವ್ನಿಗೆ ಚಿಕನ್ ತೊಳೆಯೋದು ಆಮೇಲೆ ಕಸ ಗುಡಿಸೋದು ಪಾತ್ರೆ ತೊಳೆಯೋದು ಆಮೇಲೆ ಇವ್ನು ಯಾವಾಗಲೂ ನಮ್ಮ ಕಾಲ್ ಕೆಳಗಡೆನೆ ಇರ್ತಾನೆ ಇವ್ರೊಂಥರ ಸಾಕಿರೋ ನಾಯಿ ತರ ನಾವೇನಾದ್ರು ಕೇಳ್ತಾರೆ ಗಾಯ್ಸ್ ಇಂಥ ಹೊಲ್ಸನನ್ ಮಕ್ಕಳ ಜೊತೆ ಸೇರ್ಬಾರ್ದು ಯಾವಾಗ ನೋಡಿದ್ರು ಕೆಟ್ಟ ಮಾತು ನೀನ್ ಅಸಲಿ ಮುಖ ತೋರ್ಸ್ಬೇಕಾಗುತ್ತೆ ಡ್ರ್ಯಾಗನ್ ನಿನ್ಗಿಲ್ವಲ್ಲ ನಾನು ಇರೋದೇ ಹಿಂಗೆ ನಾನು ಎಲ್ರಿಗೂ ಹೇಳಕ್ಕ ಬರಲ್ಲ ಸರಿ ಆಗ ಡೈಲಾಗ್ ಕರೆಕ್ಟ್ ಆಗಿ ಹೇಳೋದನ್ನ ಬರಲ್ಲ ಗೈಸ್ ಮಚ್ಚ ಅದು ನಾವೇನೇ ಮಾಡ್ಬೇಕಂದ್ರೆ ಈ ತರ ಮಡ್ಸ್ಬಿಟ್ಟು ಹೆಲ್ಪ್ ಮಾಡ್ಬೇಕು ಗೈಸ್ ಹೆಲ್ಪಿಂಗ್ ನೇಚರ್ ಇರಬೇಕು ಜೀವನ ಅದೇ ಕ್ಯಾಮ್ರಾ ಆಫ್ ಮಾಡು ನಮ್ಮ ಹೆಲ್ಪಿಂಗ್ ನೇಚರ್ ಬರುತ್ತೆ ಗೈಸ್ ಕ್ಯಾಮ್ರಾ ಇದೆ ಅಂತ ಏನು ಮಾಡ್ತಾ ಇಲ್ಲ ಫುಲ್ ಮಾಡ್ಲಾ ಇದಾಗಿಂದಾನೆ ಬಂದಿರೋದು ನೋಡಿ ಗೈಸ್ ಇದು ಏನು ಈ ತಮಿಳಲ್ಲಿ ಏನಂತಾರ ಇಂಜಿ ಕುಂಜಿ ಇಂಜಿ ಪುಂಜಿ ಕೆಟ್ಟ ಮಾತು ಮಾತಾಡ್ತಾ ಇದ್ದಾನೆ ಗೈಸ್ ಅದು ಇಂಜಿ ಪುಂಜಿ ಪೇಸ್ಟ್ ಇಂಜಿ ಪೂಂಡ್ ಅಂತೆ ಯಾವ್ದ ಛೀ ಗಾಯ್ಸ್ ಅದ್ರ ಕೆಟ್ಟದಾಗ ಆಗ್ತಾ ಇದ್ದಾನೆ ಅವಾಗ ಅದ್ರಲ್ಲಿ ಏಸು ಹಂಗ್ ಬಂದಿಲ್ಲ ಅಂದ್ರೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಇದನ್ನ ಮುಚ್ಬಿಟ್ಟು ಹಿಂಗ್ ಮಲ್ಲಾಡ್ಬಿಟ್ಟು ಹಾಕ್ರೆ ಅದು ಸೆಂಟ್ರಲ್ ಕಟ್ ಮಾಡು ಹಿಂಗೆ ಇಲ್ಲಿಂದ ಬಂತು ಇದು ಕಾಣಿಸೋದು ಒಂದ್ ಬಿರಿಯಾನಿ ಮಾಡಕ್ಕೆ 3 ಜನ ಕೈ ಹಾಕ್ತಾರೆ ಗೈಸ್ ಇವನೇನೋ ಮಾಡ್ತಾವ್ನೆ. ಇದಲ್ವಾ ಟೆಕ್ನಾಲಜಿ ನೀನು ಗಾಡಿ ಇಸ್ಕೊಂಡು ಯಾರು ಇಷ್ಟು ಮಾಡಿದ್ರಲ್ಲ ಮುಚ್ಚು ನಿನ್ನ ಹತ್ರನು ಏನ್ ಗತಿ ಇಲ್ಲ ನಿಮ್ಮ ಮಗಳ ಹಾ ನೋಡು ಇವನು ಸ್ಪೀಡಲ್ಲಿ ಮುಗಿಸ್ದ ಸ್ಪೀಡ್ ಒಂದೇ ಒಂದು ಗಾಯ್ಸ್ ಸ್ವೀಟ್ ತಗೊಂಡ್ರು 4 kg ಒಬ್ಬರು ಕೊಟ್ಟಿದ್ದೀನಿ ಇವನು ಸ್ಪೀಡಲ್ಲಿ ಮುಗಿಸ್ದ ಪವನ್ ಇದ್ದಿಲ್ಲ ಅಷ್ಟೇ ಅವಾಗ ಅದೇ ಸ್ವೀಟೇ ನಾನು 5 kg ಯೂಸ್ ಮಾಡಿದ್ದೀನಿ ಏನ್ ತಿಂದ್ವಿ ಅನ್ನೋದಲ್ಲ ಎಷ್ಟು ಕೆಜಿ ತಿಂದೆ ಅನ್ನೋದು ಇಂಪಾರ್ಟೆಂಟ್ ಏನು ಕೆಜಿ ಗಟ್ಟಲೆ ತಿನ್ನಲ್ಲ ಅವತ್ತು ಯಾರು ನೀನು ಕೊಟ್ಟೆ ನಾನು ಬಿಡಲೇ ಸಾಕರೆ ನಮ್ಮನ್ನ ಗಾಯ್ಸ್ ದುಡ್ಡು ಕೊಟ್ಟಿದೀವಲ್ಲ ಇದೆಲ್ಲ ವೇಸ್ಟ್ ಮಾಡ್ಬಾರ್ದು ಏನಂತೀರಾ ಹೆಂಗೆ ಉಪ್ಪೆ ಹಾಕಿಲ್ಲ ನಾವು ಮರ್ತೋಗ್ಬಿಟ್ಟು ಏಯ್ ನೀನು ನಮ್ಮನ್ನ ಹಾಕ್ಬಿಡ ರುಚಿಗೆ ತಕ್ಕಷ್ಟು ಉಪ್ಪು ಹಿಂಗೆ ಎಷ್ಟಾಯ್ತು ಎಷ್ಟಾಯ್ತು 52 ಕೊಡು 2 ರೂಪಾಯಿ ಆಯ್ತಾ ಗೈಸ್ ಫೈನಲಿ ಚಿಕನ್ ಹಾಕಿ ಮ್ಯಾರಿನೇಟ್ ಮಾಡಿರೋ ಚಿಕನ್ ಎಲ್ಲ ಹಾಕಿ ಫ್ರೈ ಮಾಡ್ತಾ ಇದೀವಿ ಇನ್ನೇನು ರೈಸ್ ಹಾಕಿ ನೀರ್ ಹಾಕಿ ಮುಚ್ಚಕ್ ಬಿಟ್ರೆ ಬಿರಿಯಾನಿ ರೆಡಿ ಗೈಸ್ ಈ ತರ ನಾವೆಲ್ಲ ಕಲ್ತಿದೀವಿ ಏನಾದ್ರು ನಿಮ್ಗೆ ಏನಂತಾರೆ
ಕ್ಯಾಟ್ರಿಂಗ್ ಅವಶ್ಯಕತೆ ಏನಾದ್ರು ಇದ್ರೆ ಕಾಲ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಎಲ್ಲ ಲಿಂಕು, ಇವ್ನ ಫೋನ್ ನಂಬರ್ ಎಲ್ಲ ಕೊಟ್ಟಿರ್ತೀನಿ. ಸುಮ್ಮನೆ ಕಾಲ್ ಮಾಡಿ ತಲೆ ತಿನ್ಬೇಡಿ, ಪಾಪ ಅವ್ನಿಗೆ ಹೆಂಡ್ರು ಮಕ್ಕಳೆಲ್ಲ ಅವ್ರೆ. ಗೈಸ್ ನಾವೆಲ್ಲ ಸೇರ್ಕೊಂಡು ಒಂದು ಬಿಸ್ನೆಸ್ ಮಾಡ್ತೀವಿ. ಬಟ್ ಏನು ಮಾಡೋದು, ಇವ್ನು ನೋಡಿದ್ರೆ ಹುಡುಗಿ ಜೊತೆ ಇರ್ತಾನೆ, ಅವ್ನು ನೋಡಿದ್ರೆ ಮಿಂಡ್ರಿ ಜೊತೆ ಇರ್ತಾನೆ, ಇವ್ನು ನೋಡಿದ್ರೆ ಕೆಲಸ ಮಾಡ್ತಾ ಇರ್ತಾನೆ, ಅವ್ನು ನೋಡಿದ್ರೆ ಕುಂದಲಿ ಗೇಟ್ ಹತ್ರ ಇರ್ತಾನೆ. ಏನು ಮಾಡೋದು, ಎಲ್ಲರೂ ಒಂಥರ ಬ್ಯುಸಿ ಇರ್ತೀವಿ, ನಮ್ಮ ಬಿಸ್ನೆಸ್ ಮಾಡೋಕೆ ಆಗ್ತಾ ಇಲ್ಲ. ಯಾರವನು ಒಳಗಡೆ ಹೊಸ ಎಂಟ್ರಿ ಆಗ್ತಾ ಇದ್ದಾರೆ. ನಮ್ಮ ಅಚ್ಚುಮೆಚ್ಚಿನ ನಾಯಕ, ಕಲಿಕರ ರಾಜ ಲೋಕೇಶ. ಓಂ ನಮ ಶಿವಾಯ. ಎಲ್ಲ ಮಸಾಲ ಎತ್ತಾ ಇದೀವಿ ಒಂದೊಂದೇ ಇವಾಗ ಫೋಟೋದು ಅದರಲ್ಲಿ. ಗಾಯ್ಸ್ ಅಣ್ಣ ಗಾಡಿ ತಗೊಂಡು ಒಂದು ಮಾತೇ ಹೇಳಿಲ್ಲ. ಅದು ಯಾವುದೋ ಡಬ್ಬ ಗಾಡಿ ತೊಗೊಂಡ್ಬಿಟ್ಟಿದ್ದಾನೆ. ಬಟ್ ಏನು ಮಾಡೋಕ್ಕಲ್ಲ ಬಿಡಿ, ಅವ್ನು ಖುಷಿ, ಏನು ಬೇಕಾದ್ರು ಮಾಡ್ಕೊಳ್ಳಿ. ಬಾರೋ ಮಾತಾಡೋ. ಗೈಸ್ ಜೊಲ್ನನ್ ಮಗ ಜೊಲ್ ಸುರಿಸ್ತಾವ್ ನೋಡ್ಬಿಟ್ಟು, ಇಲ್ಲಿ ನೋಡ್ಬಿಟ್ಟು ಹಿಂಗೆ ಜೊಲ್ ಸುರಿಸ್ತಾ ಇರೋದು. ನೀನು ಏನಕ್ಕೆ ಇಷ್ಟು ಸ್ಮಾರ್ಟ್ ಆಗಿದ್ಯಾ? ಹೇಳಿ ಪರವಾಗಿಲ್ಲ. ಬೇಡ, ಕಾಲೇಜಲ್ಲಿ ನಿನ್ಗೆ ಎಷ್ಟು ಜನ ಪ್ರಪೋಸ್ ಮಾಡಿದ್ದಾರೆ ಹೇಳು? ಹಾಂ, ಎಷ್ಟು ಜನ ಪ್ರಪೋಸ್ ಮಾಡಿದ್ದಾರೆ, ಅಥವಾ ನೀನು ಎಷ್ಟು ಜನಕ್ಕೆ ಮಾಡಿದ್ಯಾ? ಎಷ್ಟು ಜನ ಕ್ರಶ್ಗಳಿದೆ? ಎಷ್ಟು ಜನನ? 60 ಜನನ? ನೀನು ನೋಡಿದ್ರೆ ಆಗ ಅನ್ಸಲ್ವಲ್ಲ ಗಾಯ್ಸ್. ಬಿಡ ಆಯ್ತು, ಬೇಜಾರಾಗ್ಬೇಡ. 5 ಅಂದ್ರೆ ಅದ್ರಲ್ಲಿ 10 ಇದಾ? ಇದೆಲ್ಲ ಹಾಕಿದ್ದಾನೆ, ಅದಕ್ಕೆ ಫ್ರಿಜ್ ತೆಗಿಬೇಡ ಅಂತ ಇದ್ದಿದ್ದ ಅಣ್ಣ. ಓ ಎಂತ ಹೇಳಿದ್ರೆ ಒಂದ್ ಸ್ವಲ್ಪ ಕುಡ್ಬಿಟ್ಟು ಇಕ್ತಾ ಇದ್ನಲ್ಲ. ಅದೇನೋ ಶರಬತ್ ಬಾಗಿಲು ತರ್ತಾರ ನೋಡು. ಯಾರಲ್ಲೇ ಅವ್ನು ಮುಚ್ಚಿನ ಸೌಂಡ್ ಗಾಯ್ಸ್. ನನ್ನ ಹತ್ರ ಇಡನ್ ಟ್ಯಾಲೆಂಟ್ ಇದೆ ನೋಡಿ. ತಿನ್ಬೇಕು ನಿಮ್ದೇ ತಿನ್ನೋ. 2 ಎಲ್ಲ ಗೋಬಿ ಅಂಗಡಿ ಅವ್ರದ್ದೆ ಟ್ಯಾಲೆಂಟ್, ಇಡನ್ ಟ್ಯಾಲೆಂಟ್. ನಕ್ಕನೆ ಏನೇಳಿ ಲೆಮನ್ ಅಂತೆ. ಫಸ್ಟ್ ಇದು ಎತ್ತ ಮೇಲೆ ಅದೆತ್ತ. ಅದ್ರಲ್ಲಿ 2 ಕೆಜಿ ಬಿರಿಯಾನಿಗೆ 1 ಕೊಡ ನೀರಿಗೆ 1 ನಿಂಬೆ ಸಾಕು. ಮೊಸರು ಬಜ್ಜಿಗೆ ಪಾತ್ರೆ ಕೊಟ್ಟಿದ್ದಾನೆ, ತಗೊಳ್ಳೋ, ರೆಡಿ ಮಾಡು. ಗಾಯ್ಸ್ ಇನ್ನೇನು ಮೊಸರು ಬಜ್ಜಿ ಮಾಡುವ ಸಮಯ. ಬಂದಿಲ್ಲ ಬಿಡ ಗಾಯ್ಸ್, ಮೊಸರು ಕೊಡ್ತೀನಿ. ಇಲ್ಲಿ 50 ರೂಪಾಯಿ, 25 ರೂಪಾಯಿ. ಗಾಯ್ಸ್ ಇವಾಗ ಹಾಕ್ತಾ ಇದೀವಿ, ಬನ್ನಿ. ಅದ್ರಲ್ಲಿರೋ ನೀರೇ ಹೋಗಿಲ್ಲ, ಎಷ್ಟು ಕೆಡ್ದಾಗ ತೊಳೆದಿದ್ದೀವಿ ಅದನ್ನ. ಆಯ್ತು ಹಾಕ. ನಾಳೆ ಬೇದಿಗೆ ಹೊಡೆದ್ರೆ ಏನೋ ಯಾರೋ ನೋಡ್ಕೊಂತಾರೆ ನನ್ನ. ಗೈಸ್ ಮೊಸರು ಬಜ್ಜಿ ಮಾಡೋ ಗೈಸ್, ನನ್ನ ಕೈ ರುಚಿ ತಿಂದವ್ರು ಅಷ್ಟೇ. ಮೈಂಡ್ ಲ್ಯಾಂಗ್ವೇಜ್ ಇದು. ಇವನು ನೋಡಿ ಬಿಟ್ಟಿ ತಿಂತಾನು, ಕೇಳಿದ್ರೆ ಕೊಡ್ತಾ ಇದ್ದ. ಯಾಕೆ ಬಿಟ್ಟಿ ತಿಂತಾರದು ನೋಡಿ ಗಾಯ್ಸ್. ಹೊಗೆ ನಾಲ್ಕು ತಗೋಬೇಡ, ಈ ಹೊಗೆಯಿಂದಾನೆ ಕಂಡುಹಿಡಿಬೋದು ಯಾವ ರೇಂಜಲ್ಲಿ ಮಾಡಿರ್ತಾನೆ ಅದು. ಗೈಸ್ ಲಾಸ್ಟ್ ಫೈನಲ್ ಟಚ್. ಸ್ವಲ್ಪ ಇಟ್ಕೊಳ್ಳೋ, ಲಾಸ್ಟಲ್ಲಿ ಒಂದ್ಸಲ ಹಾಕೋ. ಹಾಂ, ನಕ್ಕನ್ ಫೈನಲ್ ಟಚ್ ಆಯಿತು. ಒಂದು 5 ನಿಮಿಷ ಆದಮೇಲೆ ಎಷ್ಟು ನಿಮಿಷ ಬೇಕು ಪವನ್? 10 ಮಿನಿಟ್ಸ್ ಆದ್ಮೇಲೆ ಸಿಗೋಣ, ಬಾಯ್. ಫೈನಲ್ ಟಚ್ ಕೊಡ್ತಾ ಇರೋದು ಬಿರಿಯಾನಿಗೆ. ಇದನ್ನ ಸ್ವಲ್ಪ ಏನು ಅಂತಾರೆ, ದಮ್ ಕಟ್ಬಿಟ್ಟು ಇಟ್ಬಿಟ್ಟು ಇವಾಗ ಹಾಕೊಂಡು ಸರಿಯಾಗಿ. ಸ್ವಲ್ಪ ನೀರು ಇಟ್ಬಿಟ್ಟು ಅದ್ರ ಮೇಲೆ ಇಡೋ.